ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರೋ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾಕ್ಸಮರ ಇದೀಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸರಣಿ ಟೀಕೆಗಳಿಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಖಡಕ್ ಆಗಿ ತಿರುಗೇಟನ್ನ ನೀಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ವಿಚಾರದಿಂದ ಹಿಡಿದು ಖರ್ಗೆ ಕುಟುಂಬದ ಹಳೆಯ ಇತಿಹಾಸದವರೆಗೆ ಮಾತಿನ ಚಾಟಿಯನ್ನ ಬೀಸಿರುವ ಸಂತೋಷ್ ಈಗ ನೇರ ರಾಜಕೀಯ ಸವಾಲನ್ನ ಹಾಕಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಜನ ವಿಶ್ವಾಸವೇ ಆರ್ಎಸ್ಎಸ್ಗೆ ಶಕ್ತಿ, ನೋಂದಣಿ ಅಗತ್ಯವಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಎಲ್ ಸಂತೋಷ್ ಕೌಂಟರ್. ಆರ್ಎಸ್ಎಸ್ ನೋಂದಣಿ ಮಾಡಿಸಬೇಕು ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಎಲ್ ಸಂತೋಷ್ ನೇರವಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ಸಂಘ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಯಾವುದೇ ಮಾನದಂಡ ಅಲ್ಲ. ಸಮಾಜದ ರಕ್ಷಣೆ ಮತ್ತು ನಿಸ್ವಾರ್ಥ ಸೇವೆಗೆ ಆರ್ಎಸ್ಎಸ್ನ ಮೂಲ ಉದ್ದೇಶ ಅಂತ ಸಂತೋಷ್ ಪ್ರತಿಪಾದಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬ ಗುಲ್ಬರ್ಗಕ್ಕೆ ಬಂದಾಗ ಆರ್ಎಸ್ಎಸ್ ಕಾರ್ಯಕರ್ತರು ಬೆಂಬಲವಾಗಿ ನಿಂತಿದ್ರು ಎಂದು ಬಿಎಲ್ ಸಂತೋಷ್ ಹೇಳಿದ್ದಾರೆ. ರಜಾಕ್ರ ವಿರುದ್ಧದ ಹೋರಾಟದಲ್ಲೂ ಆರ್ಎಸ್ಎಸ್ ಕಾರ್ಯಕರ್ತರು ನಿಂತಿದ್ರು. ಆಗ ಪೊಲೀಸರು ಬಂದಿಲ್ಲ, ರಾಜಕಾರಣಿಗಳು ಬಂದಿಲ್ಲ, ಯಾವುದೇ ರಾಜಕೀಯ ನಾಯಕರು ಬಂದಿಲ್ಲ. ಆರ್ಎಸ್ಎಸ್ ಹುಡುಗರು ಹೋರಾಟವನ್ನ ನಡೆಸಿದ್ರು ಎಂದು ಸಂತೋಷ್ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಆಗಿರಲಿಲ್ಲ, ಈಗಲೂ ಆಗಿಲ್ಲ, ಮುಂದೆ ಆಗುವುದೂ ಇಲ್ಲ ಅಂತ ಗುಡುಗಿದ್ದಾರೆ. ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ದವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ ಎದುರಿಸಿದ್ದು ಇದೇ ಆರ್ಎಸ್ಎಸ್ ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇಂಥ ಗ್ರಾಮದಿಂದ ಕುಟುಂಬ ಓಡ್ ಬಂತು, ನಿಮ್ಮ ಅಪ್ಪ ಹುಟ್ಟ ಬಟ್ಟೆಯಲ್ಲಿ ಓಡಬೇಕಾಗಿ ಬಂತು ಅಂತ ಓಡ್ ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು ಅಂತಾರೆ. ಆ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ, ರಾಜಕೀಯದವರು ಸಹಾಯಕ್ಕೆ ಬರಲಿಲ್ಲ. ಸಣ್ಣ ಹುಡುಗರು ಆರ್ಎಸ್ಎಸ್ ಸಣ್ಣ ಕಾರ್ಯಕರ್ತರು ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು. ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕ್ಬೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂತ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ನ ಕಾರಣಕ್ಕೆ ಜಗತ್ತು ನಡೆಯೋದಿಲ್ಲ. ಇನ್ನು ಆರ್ಎಸ್ಎಸ್ ನೋಂದಣಿ ಬಗ್ಗೆ ಮಾತನಾಡಿದ ಬಿಎಲ್ ಸಂತೋಷ್ ಭಾಷಣದಲ್ಲಿ ಶಿವಾಜಿನಗರ ಮತ್ತು ಚಾಮರಾಜಪೇಟೆ ಕ್ಷೇತ್ರಗಳ ಪ್ರಸ್ತಾಪವು ಭಾರಿ ಗಮನವನ್ನ ಸೆಳೆದಿದೆ. ಈ ಎರಡು ಕ್ಷೇತ್ರಗಳಲ್ಲಿ ಇದುವರೆಗೆ ಹಿಂದೂ ಶಾಸಕನನ್ನ ಆಯ್ಕೆ ಮಾಡಲು ಸಾಧ್ಯವಾಗಿಲ್ಲ ಅಂತ ಹೇಳಿರುವ ಬಿಎಲ್ ಸಂತೋಷ್ ಈ ಎರಡು ಕ್ಷೇತ್ರದಲ್ಲಿ ಹಿಂದೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲಿಸಿ ತೋರಿಸುವಂತೆ ರಾಜಕೀಯ ಸವಾಲು ಹಾಕಿದ್ದಾರೆ. ಇವತ್ತಿರ್ತಕ್ಕಂಥ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ಇವತ್ತಿರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಚಾಮರಾಜಪೇಟೆ ಸಿಗುತ್ತೆ, ಇಲ್ಲಿಂದ ಅರ್ಧ ಕಿಲೋಮೀಟರ್ಗೆ ಸಂಪಂಗಿರಾಮನ ಕೂಡ ಶಿವಾಜಿನಗರನೇ. ಹೀಗಾಗಿ 100 ಹೆಜ್ಜೆಯಲ್ಲಿ ಶಿವಾಜಿನಗರ ಕ್ಷೇತ್ರ ಸಿಗುತ್ತೆ. ಈ ಎರಡೂ ಕ್ಷೇತ್ರಗಳಲ್ಲಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷದ ಹಿಂದೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾನೊಬ್ಬ ಬಿಜೆಪಿ ಕಾರ್ಯಕರ್ತ, ಇಲ್ಲಿ ನಾನು ರಾಜಕಾರಣ ಮಾತಾಡಕ್ ನಿಂತಿಲ್ಲ. ನಾನು ಬಿಜೆಪಿ ಅವ್ರು ಗೆಲ್ಲಲ್ಲ ಅಂತ ಹೇಳಲ್ಲ, ಯಾವುದೇ ಪಾರ್ಟಿಯೇ ಹಿಂದೂ ಗೆಲ್ಲಕ್ ಸಾಧ್ಯ ಇಲ್ಲ. ಚುನಾವಣೆ 2 ವರ್ಷದಲ್ಲಿ ಬರೋದಿದೆ. ಇವತ್ತಿರ್ತಕ್ಕಂಥ ಆಟಾಟೋಪ ತೋರಿಸ್ತಾ ಇರ್ತಕ್ಕಂಥ ಆಳುವ ಅರ್ಧರಿಗೆ ನಾನು ಸವಾಲು ಹಾಕ್ಲಿಕ್ಕೆ ಅಂತ ಬಯಸ್ತೀನಿ. ನಿಮಗ್ ತಾಕತ್ತಿದ್ರೆ, ನಾನು ಹೇಳ್ತಾ ಇರೋದು ಸುಳ್ಳು ಅಂತಾದ್ರೆ ಈ 2 ಕ್ಷೇತ್ರಗಳಲ್ಲಿ ಹಿಂದೂಗಳನ್ನ ನಿಲ್ಸಿ ಗೆಲ್ತಿ ಅಂತ ನಾನು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಅಂತ ಬಯಸ್ತೀನಿ. ಆದ್ರೆ ಅವ್ರಿಗೆ ನಿಲ್ಸೋ ಧೈರ್ಯ ಇಲ್ಲ. ಇನ್ನು ಬಿಎಲ್ ಸಂತೋಷ್ಗೆ ಅಷ್ಟೇ ಖಡಕ್ ಆಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಖರ್ಗೆ ಕುಟುಂಬ ಬೀದರ್ನಿಂದ ಬಂದಾಗ ಆರ್ಎಸ್ಎಸ್ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ ಎಂದಿದ್ದಾರೆ. ನಮ್ದು ಬಿಡಿ, ಇವರು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ? 50 ಜನರ ಆರ್ಎಸ್ಎಸ್ ನಾಯಕರ ಹೆಸರು ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ, ಅವರಿಗೆ ಬರೀ ಆರ್ಎಸ್ಎಸ್ ಇತಿಹಾಸ ಗೊತ್ತು. ಯಾವುದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಳಿಸ್ಕೊಡ್ತಾರಲ್ಲ ಅಷ್ಟೇ ಗೊತ್ತು ಅವರಿಗೆ. ಅವರೇನೋ ಹೇಳಿದ್ದಾರೆ ಅಂತ ನಿನ್ನೆ, ಖರ್ಗೆ ಕುಟುಂಬದವರು ಬೀದರಿಂದ ಕಲಬುರಗಿಗೆ ಓಡಿ ಬಂದಾಗ ಆರ್ಎಸ್ಎಸ್ ಅವರು ಅವರಿಗೆ ರಕ್ಷಣೆ ಮಾಡಿದ್ದು ಅಂತ. ನಂದು ಇಷ್ಟೇ ಪ್ರಶ್ನೆ, BJP RSSದವರಿಗೆ, BJP ಅಂತ ಇರಲಿಲ್ಲ ಬಿಡಿ ಪಾಪ, ಅವರಿಗೆ ಯಾಕೆ ಅವರಂತೂ ಆಳ್ಮಕ್ಳಾರ RSSದು. RSSಗೆ ಇಷ್ಟೇ ಪ್ರಶ್ನೆ ನಂದು, ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮಗೆ ಹೇಳ್ತೀವಿ.
ಅಧಿಕೃತವಾಗಿ ಹೇಳ್ತೀನಿ. ದಿನಾಚರಣೆ ಅಲ್ಲಪ್ಪ, ನಾನು 500 ಜನ ಕಾಂಗ್ರೆಸ್ ಪಕ್ಷದವರು ಯಾರು ಹುತಾತ್ಮರಾಗಿದ್ದಾರೆ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ. ಅವ್ರದ್ದು 50 ಜನ ಕೊಟ್ಬಿಡ್ಲಿ, 50 ಜನ. ಒಟ್ಟಿನಲ್ಲಿ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ನೆಪದಲ್ಲಿ ಆರಂಭವಾದ ಸಮರ ಈಗ ಗತಕಾಲದ ಇತಿಹಾಸ ಮತ್ತು ಚುನಾವಣಾ ಅಖಾಡದ ಸವಾಲಾಗಿ ರೂಪಾಂತರಗೊಂಡಿದೆ. ಬಿಎಲ್ ಸಂತೋಷ್ ನೀಡಿರುವ ಆ ಖಡಕ್ ಕೌಂಟರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಪಡೆಯಿಂದ ಯಾವ ರೀತಿಯ ಪ್ರತ್ಯುತ್ತರ ಬರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.